ಓಂ ಶುಕ್ರಾಯ ನಮಃ. ನಮಸ್ಕಾರ ಆತ್ಮೀಯ ಪಯೋನಿಧಿ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈ ಶುಕ್ರಗ್ರಹ ಅಂದರೆ ಐಷಾರಾಮಿ ಜೀವನ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಧನ ಸಂಪತ್ತು ಇದನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹ ಅಂಥೇಳಿ ಜ್ಯೋತಿಷ್ಯದಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಈ ಒಂದು ಶುಕ್ರಗ್ರಹ ತನ್ನ ಸ್ವಂತ ನಕ್ಷತ್ರಕ್ಕೆ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ. ಪ್ರಸ್ತುತ ಸಿಂಹರಾಶಿಯಲ್ಲಿ ಶುಕ್ರನ ಸಂಚಾರ ನಡೀತಾ ಇದೆ. ಈ ಒಂದು ಶುಕ್ರಗ್ರಹ ಪುಬ್ಬ ನಕ್ಷತ್ರವನ್ನು ಜುಲೈ 16ನೇ ತಾರೀಕು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಶುಕ್ರಗ್ರಹ ತನ್ನ ಸ್ವಂತ ನಕ್ಷತ್ರಕ್ಕೆ ಬರೋ ಒಂದು ಸಮಯದಲ್ಲಿ ಒಂದು 4 ರಾಶಿಗಳವರಿಗೆ ವಿಶೇಷವಾಗಿರ್ತಕ್ಕಂಥ ಸಂಪತ್ತು ಮತ್ತು ವೃತ್ತಿ ಜೀವನದಲ್ಲಿ ಒಂದು ಯಶಸ್ಸು ಸಿಗುತ್ತೆ ಅಂತೇಳಿ ಜ್ಯೋತಿಷ್ಯದ ಮೂಲಕ ಹೇಳ್ಬೋದು. ಮತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ರಗ್ರಹ ಅಂದರೆ ಜ್ಯೋತಿಷ್ಯದ ಪ್ರಕಾರ ಏನು ಹೇಳ್ತೀವಿ, ಹಣ, ವೈಭವ, ವಿಶೇಷವಾಗಿರ್ತಕ್ಕಂಥ ಸುಖ, ಸಮೃದ್ಧಿಯನ್ನು, ಪ್ರೀತಿ, ಕರುಣೆಯನ್ನು ಕೊಡ್ತಕ್ಕಂಥ ಶುಕ್ರಗ್ರಹ ಈ ಒಂದು ಜುಲೈ 16ನೇ ತಾರೀಕು ಸಿಂಹರಾಶಿಯಲ್ಲಿ ಪ್ರಸ್ತುತ ಚಲಿಸ್ತಾ ಇದ್ದಾರೆ. ಮಖ ನಕ್ಷತ್ರದಿಂದ ಬಂದು ಪುಬ್ಬ ನಕ್ಷತ್ರಕ್ಕೆ ಪ್ರವೇಶವನ್ನು ಜುಲೈ 16ನೇ ತಾರೀಕು ಶುಕ್ರಗ್ರಹ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜ್ಯೋತಿಷ್ಯದ ಒಂದು ಪ್ರಕಾರ ಪೂರ್ವ ಫಲ್ಗುಣಿ ನಕ್ಷತ್ರಕ್ಕೆ ಶುಕ್ರ ಗ್ರಹ ಅಧಿಪತಿ ಆಗಿರೋದ್ರಿಂದ ತನ್ನ ಸ್ವಂತ ನಕ್ಷತ್ರಕ್ಕೆ ಪ್ರಯಾಣವನ್ನು ಮಾಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಒಂದು ಶುಭ ಫಲಗಳನ್ನು ಕೆಲವು ರಾಶಿಗಳವರಿಗೆ ಶುಕ್ರಗ್ರಹ ಕೊಡ್ತಾನೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಶೀಘ್ರದಲ್ಲಿ ಶುಕ್ರ ಇನ್ನೇನು ಒಂದು ವಾರ ಸಮಯ ನಕ್ಷತ್ರವನ್ನು ಬದಲಾಯಿಸ್ತಕ್ಕಂಥ ಮೂಲಕ ಪೂರ್ವ ಫಲ್ಗುಣಿ ನಕ್ಷತ್ರವನ್ನು ಪ್ರವೇಶವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ರಾಶಿಗಳಿಗೆ ಒಂದು ಅದೃಷ್ಟದ ಬಾಗಿಲು ಅಂಥೇಳಿ ಹೇಳ್ಬೋದು. ಅಂದರೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂಥೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಶುಕ್ರಗ್ರಹದಿಂದ 4 ರಾಶಿಗಳಿಗೆ ಸೇರಿರ್ತಕ್ಕಂಥ ಜನರಿಗೆ ಹೆಚ್ಚಿನ ಲಾಭ ಆಗ್ತಕ್ಕಂಥ ಒಂದು ಯೋಗ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಯಾವುದು ಆ ರಾಶಿಗಳು, ಯಾವ ರಾಶಿಗಳಿಗೆ ಲಾಭ ಇದೆ ಅಂತಕ್ಕಂಥದ್ದನ್ನು ನೋಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ಒಂದು ಚಾನಲನ್ನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ತುಂಬ ಧನ್ಯವಾದಗಳು. ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗಿ ನಾವಾಗ್ತಕ್ಕಂಥ ವಿಡಿಯೋಗಳು ಭಾಳ ಬೇಗ ಬಂದು ನಿಮಗೆ ತಲುಪುತ್ತೆ. ಮತ್ತು ಹೆಚ್ಚಿನ ರೀತಿಯಲ್ಲಿ ಶೇರನ್ನು ಮಾಡಿ. ಯಾವ ರಾಶಿಗಳಿಗೆ ಲಾಭ ಅಂದಾಗ ಪ್ರಾರಂಭ ಮೇಷರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಶುಕ್ರಗ್ರಹ ತನ್ನ ನಕ್ಷತ್ರವನ್ನು ಬದಲಾವಣೆ ಮಾಡ್ತಕ್ಕಂಥ ಸಮಯದಲ್ಲಿ ಆ ಒಂದು ಮೂಲಕ ಸಾಕಷ್ಟು ಅನುಕೂಲಗಳನ್ನು ಈ ಮೇಷರಾಶಿಯವರಿಗೆ ತಂದು ಕೊಡ್ತಾ ಇದ್ದಾನೆ ಅಂತೇಳಿ ಹೇಳ್ಬೇಕು. ವಿಶೇಷವಾಗಿ ಒಂದು ಪ್ರೀತಿ, ಮಕ್ಕಳಿಗೆ ಸಂಬಂಧಿಸಿದ ಒಂದು ವಿಚಾರದಲ್ಲಿ ಮೇಷರಾಶಿಗೆ ಸೇರ್ತಕ್ಕಂಥ ಜನರಿಗೆ ಸಾಕಷ್ಟು ಶುಭ ಫಲಗಳನ್ನು ಶುಕ್ರಗ್ರಹ ತಂದು ಕೊಡ್ತಾ ಇದ್ದಾನೆ. ಮತ್ತು ವಿಶೇಷವಾಗಿ ಈ ಮೇಷರಾಶಿಯವರಿಗೆ ಸಾಕಷ್ಟು ಸಮಯದಿಂದ ಕಳೆದುಕೊಂಡಿರ್ತಕ್ಕಂಥ ಒಂದು ಹಣ ಈ ಒಂದು ಸಮಯದಲ್ಲಿ ಬರ್ತಕ್ಕಂಥ ಒಂದು ಲಕ್ಷಣ ಶುಕ್ರಗ್ರಹದಿಂದ ಸಿಗುತ್ತೆ. ಒಂದು ಯೋಗ ಅಂತಲೇ ಹೇಳ್ಬೋದು. ಸಾಕಷ್ಟು ದಿನಗಳಿಂದ ಹಣಕ್ಕಾಗಿ ಪರಿತಪಿಸ್ತಾ ಇರ್ತಕ್ಕಂಥ ಈ ಒಂದು ಮೇಷರಾಶಿಯವರಿಗೆ ಒಳ್ಳೆಯ ಯೋಗ ಶುಕ್ರಗ್ರಹ ತಂದು ಕೊಡ್ತಾರೆ ಅಂತೇಳಿ ಹೇಳ್ಬೋದು. ಮತ್ತು ಹೆಚ್ಚಿನ ರೀತಿಯಲ್ಲಿ ಆದಾಯವನ್ನು, ಆರ್ಥಿಕ ಅಭಿವೃದ್ಧಿಯನ್ನು ತಂದು ಕೊಡ್ತಾನೆ. ವಿಶೇಷವಾಗಿ ಕೆಲಸದಲ್ಲಿ ಒಂದು ಪ್ರಗತಿಯನ್ನು ತಂದು ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಹೊಸ ಜವಾಬ್ದಾರಿಗಳನ್ನು ಅಥವಾ ಮೇಷರಾಶಿಯಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಗಳಲ್ಲಿ ಬಡ್ತಿ, ಪ್ರಮೋಷನನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮೇಷರಾಶಿಯವರಿಗೆ ಕೊಡ್ತಾರೆ. ಯಾರೆಲ್ಲ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅವಿವಾಹಿತರು ಇದ್ದಲ್ಲಿ ವಿವಾಹದ ಒಂದು ಯೋಗವೂ ಸಹ ಈ ಶುಕ್ರಗ್ರಹನ ಮೂಲಕ
ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ನಂತರ ಬರ್ತಕ್ಕಂಥದ್ದು ಸಿಂಹರಾಶಿ. ಈ ಒಂದು ಶುಕ್ರನ ಬದಲಾವಣೆಯಿಂದ ಪ್ರಸ್ತುತ ಸಿಂಹರಾಶಿಯಲ್ಲಿ ಶುಕ್ರಗ್ರಹ ಸಂಚಾರ ಮಾಡ್ತಾ ಇದೆ. ಪುಬ್ಬ ನಕ್ಷತ್ರಕ್ಕೆ ಸಿಂಹರಾಶಿಯಲ್ಲಿ ಇದ್ದರೂ ಪುಬ್ಬ ನಕ್ಷತ್ರಕ್ಕೆ ಶುಕ್ರಗ್ರಹ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಆಕರ್ಷಣೆಯನ್ನು ಈ ಒಂದು ಸಂದರ್ಭದಲ್ಲಿ ಮತ್ತೆಷ್ಟು ಹೆಚ್ಚಿಸ್ತಕ್ಕಂಥ ಒಂದು ಸಂಭವ ಈ ಸಿಂಹರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಸಮಾಜ ಮತ್ತು ಕೆಲಸದ ಒಂದು ಸ್ಥಳದಲ್ಲಿ ಹೆಚ್ಚಿನ ಜನಪ್ರಿಯತೆ ಅಂದರೆ ಯಾರೆಲ್ಲ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಹೆಚ್ಚಿನ ರೀತಿಯಲ್ಲಿ ಜನಪ್ರಿಯತೆ ಆಗ್ತಕ್ಕಂಥ ಒಂದು ಲಕ್ಷಣ ಈ ಸಿಂಹರಾಶಿಯವರಿಗೆ ಸಿಗುತ್ತೆ. ಶುಕ್ರನ ಒಂದು ಆಶೀರ್ವಾದದಿಂದ ಈ ಒಂದು ಸಮಯದಲ್ಲಿ ಹೆಚ್ಚಿನ ಶುಭ ಫಲಗಳು ಸಿಂಹರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಸಂದರ್ಭದಲ್ಲಿ ನೀವು ಆಡ್ತಕ್ಕಂಥ ಮಾತುಗಳಿಂದ ಕೆಲವರಿಗೆ ಸಮಸ್ಯೆ ಆದರೂ ಸಹ ಜುಲೈ 16ರ ಮೇಲೆ ಶುಕ್ರಗ್ರಹ ನಕ್ಷತ್ರ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆಯ ಸುಖ ಸಮೃದ್ಧಿಯನ್ನು ತಂದುಕೊಡ್ತಕ್ಕಂಥ ಒಂದು ಸಮಯ ಸಿಗುತ್ತೆ. ಹೊಸ ವಾಹನ ಆಭರಣವನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಈ ಸಿಂಹರಾಶಿಯವರಿಗೆ ಶುಕ್ರಗ್ರಹ ತಂದುಕೊಡುತ್ತೆ ಅಂತ ಹೇಳ್ಬೋದು. ಹೆಚ್ಚಿನ ರೀತಿಯಲ್ಲಿ ಈ ಲೇವಾದೇವಿ ಪಾಲುದಾರಿಕೆ ಅಂತ ಹೇಳ್ತೀವಿ, ಯಾರೆಲ್ಲ ಪಾಲುದಾರಿಕೆಯಲ್ಲಿ ಸಿಂಹರಾಶಿಯವರು ಇದ್ದಲ್ಲಿ ಒಳ್ಳೆಯ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದ ಒಂದು ಸಂದರ್ಭ ಇದ್ದಲ್ಲಿ ಒಳ್ಳೆಯ ಒಂದು ದೊಡ್ಡ ಆರ್ಥಿಕ ಲಾಭ ಅಂತಕ್ಕಂಥದ್ದು ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಸಿಂಹರಾಶಿಯವರಿಗೆ ಒಳ್ಳೆಯ ಲಾಭವನ್ನು ಶುಕ್ರಗ್ರಹ ತಂದುಕೊಡುತ್ತೆ. ಮುಂದೆ ತುಲಾರಾಶಿ. ಈ ತುಲಾರಾಶಿಗೆ ಅಧಿಪತಿ ಬಂದು ಶುಕ್ರಗ್ರಹ ನಕ್ಷತ್ರ ಬದಲಾವಣೆಯಿಂದ ಒಳ್ಳೆಯ ಲಾಭಗಳನ್ನು ತುಲಾರಾಶಿಯವರಿಗೆ ತಂದುಕೊಡ್ತಾರೆ ಅಂತೇಳಿ ಹೇಳ್ಬೋದು. ಉತ್ತಮವಾಗಿರ್ತಕ್ಕಂಥ ಈ ಒಂದು ಅವಧಿ ಒಳ್ಳೆಯ ಯೋಗಗಳು, ಹೂಡಿಕೆಯನ್ನು ಮಾಡಬೇಕು ಅಂತ ಇದ್ದಲ್ಲಿ ತುಲಾರಾಶಿಯವರಿಗೆ ಒಳ್ಳೆಯ ಲಾಭ ತಂದುಕೊಡ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ. ಅತ್ಯಂತ ಹೆಚ್ಚಿನ ಪ್ರಯೋಜನಗಳನ್ನು ಸಹ ಈ ಒಂದು ಅವಧಿಯಲ್ಲಿ ತುಲಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ತುಲಾರಾಶಿಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಸಂಬಂಧಪಟ್ಟ ಹಾಗೆ ಅಥವಾ ಸೌಂದರ್ಯ ವರ್ಧಕಗಳ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥ ಅಥವಾ ಸಿನಿಮಾ ಫೀಲ್ಡಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ತುಲಾರಾಶಿಯವರಿದ್ದರೆ ಒಳ್ಳೆಯ ಯೋಗ ಲಾಭಗಳನ್ನು, ಅವರ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿನ ರೀತಿಯಲ್ಲಿ ಡಬಲ್ ಆಗ್ತಕ್ಕಂಥ ಒಂದು ಸಂದರ್ಭವನ್ನು, ಹೆಚ್ಚಿನ ಜನಪ್ರಿಯತೆಯೂ ಸಹ ಈ ಒಂದು ಸಂದರ್ಭದಲ್ಲಿ ಶುಕ್ರಗ್ರಹ ಕೊಡ್ತಾನೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಕಲೆ, ಸಿನಿಮಾ ಫೀಲ್ಡ್ ಅಂತ ಹೇಳ್ತೀವಿ ಅಥವಾ ಮಾಧ್ಯಮ, ಆ ಒಂದು ಫೀಲ್ಡಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅವಧಿ ಬಹಳ ಉತ್ತಮವಾಗಿ ಕೆಲಸ ಸಾಕ್ತಕ್ಕಂಥ ಲಕ್ಷಣ ಗೋಚಾರದಲ್ಲಿ ಸಿಗುತ್ತೆ. ಮತ್ತು ಹಿರಿಯ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳನ್ನು ಸಂಪರ್ಕ ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ತುಲಾರಾಶಿಯವರಿಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ವೃತ್ತಿ ಜೀವನದಲ್ಲಿ ಸಂಬಂಧಿಸಿದಂತೆ ಇನ್ನೂ ಎತ್ತರಕ್ಕೆ ಬೆಳೀಬೇಕು ಅಂತ ಇರ್ತಕ್ಕಂಥ ಹಂಬಲ ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಶುಕ್ರಗ್ರಹ ಒಂದು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಧನುರಾಶಿ. ಈ ಧನುರಾಶಿಯಲ್ಲಿರ್ತಕ್ಕಂಥ ಶುಭಗ್ರಹ ಶುಕ್ರನ ಒಂದು ಪ್ರಭಾವ ವಿಶೇಷವಾಗಿ ಪುಬ್ಬ ನಕ್ಷತ್ರದಲ್ಲಿ ಚಲಿಸ್ತಕ್ಕಂಥ ಮೂಲಕ ಶುಕ್ರಗ್ರಹ ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಅದೃಷ್ಟದ ಒಂದು ಸಂಪೂರ್ಣ ಒಂದು ಬೆಂಬಲವನ್ನು ಈ ಒಂದು ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದಾನೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಧಾರ್ಮಿಕ ಯಾತ್ರೆಗಳಿಗೆ ಸಂಬಂಧಪಟ್ಟ ಹಾಗೆ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಈ ಟೂರಿಸಮ್ ಅಂತೇಳಿ ಹೇಳ್ತೀವಿ, ಆ ಟೂರಿಸಮಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭ, ಟೂರಿಸಮ್ ಯಾರೋ ಮಾಡ್ತಾ ಇರ್ತಾರೆ, ಆ ಒಂದು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೆಲ್ಲ ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭವನ್ನು ಶುಕ್ರಗ್ರಹ ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಶುಕ್ರಗ್ರಹದ ವಿಶೇಷ ಅನುಗ್ರಹದಿಂದ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಬಹಳ ವರ್ಷಗಳಿಂದ ಕೆಲಸ ಪೆಂಡಿಂಗು ಇರ್ತಕ್ಕಂಥ ಕೆಲಸ
ಅದು ಸಹ ಅಪೂರ್ಣ ಇದ್ದಲ್ಲಿ ಅದು ಪೂರ್ಣವಾಗತಕ್ಕಂಥ ಒಂದು ಸಂದರ್ಭ ಈ ಒಂದು ಅವಧಿಯಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಒಳ್ಳೆಯ ಒಂದು ಮನೆ ಕಟ್ಟತಕ್ಕಂಥ ಒಂದು ಯೋಗ ಅಥವಾ ಸೈಟನ್ನು ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ಈ ಒಂದು ರಾಶಿಯವರಿಗೆ ಸಿಗುತ್ತೆ. ಮತ್ತು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಥವಾ ವಿದೇಶಕ್ಕೆ ಹೋಗಬೇಕು ಅಂತ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ಈ ಧನುರಾಶಿಯವರಿಗೆ ಆ ಒಂದು ಯೋಗವೂ ಸಹ ವಿದೇಶ ಯೋಗ ಅಥವಾ ವಿದೇಶದಲ್ಲಿ ಕೆಲಸವನ್ನು ಮಾಡಬೇಕೆಂಬ ಹಂಬಲ ಇದ್ದಲ್ಲಿ ಆ ಒಂದು ಕನಸು ಸಹ ನನಸಾಗ್ತಕ್ಕಂಥ ಒಂದು ಸಂದರ್ಭ ಧನುರಾಶಿಯವರಿಗೆ ಶುಕ್ರ ಗ್ರಹದ ಮೂಲಕ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಈ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಸುದ್ದಿ ಅಂದರೆ ಪರೀಕ್ಷೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕ ಮಾರ್ಕ್ಸ್ ಅಂತೇನು ಹೇಳ್ತೀವಿ, ಅಂಕಗಳು ಬರುವ ಮೂಲಕ ಒಳ್ಳೆಯ ಒಂದು ಯೋಗ ಅಂಥೇಳಿ ವಿದ್ಯಾ ಯೋಗ ಅಂತಲೇ ಹೇಳ್ಬೋದು. ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಧನುರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಶುಕ್ರ ಗ್ರಹ ತನ್ನ ಸ್ವಂತ ನಕ್ಷತ್ರವಾದ ಪುಬ್ಬ ನಕ್ಷತ್ರಕ್ಕೆ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮೇಷ, ಸಿಂಹ, ತುಲಾ ಮತ್ತು ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಲಾಭಗಳು, ಯೋಗಗಳು ಸಂಭವವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಇದೇ ಜುಲೈ 16ರಂದು ಶುಕ್ರ ಗ್ರಹ ತನ್ನ ಸ್ವಂತ ನಕ್ಷತ್ರಕ್ಕೆ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯ ಲಾಭಗಳನ್ನು ಈ ಒಂದು ಸಮಯದಲ್ಲಿ ಶುಕ್ರ ಗ್ರಹದ ಮೂಲಕ ಈ 4 ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಶುಕ್ರ ಗ್ರಹ ದೋಷ ಇದ್ದಲ್ಲಿ ಬಿಳಿ ವಸ್ತ್ರವನ್ನು ಧರಿಸಿ, ಹಾಗೆಯೇ ಲಕ್ಷ್ಮೀದೇವಿಯನ್ನು ಶುಕ್ರ ಗ್ರಹ ವಿಶೇಷವಾಗಿ ಶುಕ್ರ ಗ್ರಹದ ಪ್ರೀತ್ಯರ್ಥವಾಗಿ ದುರ್ಗಾದೇವಿ ಆಗ್ಬೋದು ಅಥವಾ ಲಕ್ಷ್ಮೀದೇವಿಯನ್ನು ಪೂಜೆಯನ್ನು ಮಾಡಿ, ಯಾವುದಾದರೂ ಸರಿ ದುರ್ಗಾದೇವಿ ದೇವಸ್ಥಾನಗಳಲ್ಲಿ ಪ್ರಸಾದವನ್ನು ಮಾಡಿಸಿ, ಅಭಿಷೇಕವನ್ನು ಮಾಡಿಸಿ, ನಿಮ್ಮ ಕೈಲಾದ ಒಂದು ಸಹಾಯವನ್ನು ಬಡವರಿಗೆ ದಾನವನ್ನು ಮಾಡಿ, ಆ ಮೂಲಕವಾಗಿ ಶುಕ್ರಗ್ರಹದ ಒಂದು ನೆಗೆಟಿವ್ ಇದ್ದಲ್ಲಿ ಪಾಸಿಟಿವ್ ಆಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಯಾರೆಲ್ಲ ಈ ಒಂದು ಶುಕ್ರಗ್ರಹ ಜುಲೈ 16ರಂದು ತನ್ನ ಸ್ವಂತ ನಕ್ಷತ್ರಕ್ಕೆ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ 4 ರಾಶಿಗಳಿಗೆ ಒಳ್ಳೆಯ ಅಭಿವೃದ್ಧಿ ಸಿಗುತ್ತೆ ಅಂತೇಳಿ ಜ್ಯೋತಿಷ್ಯದ ಮೂಲಕ ಹೇಳ್ಬೋದು. ಈ ಒಂದು 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಇಲ್ಲವಂತ ವಿಚಾರವನ್ನು ಕಾಮೆಂಟನ್ನು ಮಾಡಿ, ಮತ್ತು ಲಕ್ಷ್ಮೀದೇವಿಯ ಅನುಗ್ರಹ ಪ್ರೀತ್ಯರ್ಥವಾಗಿ ಮಹಾಲಕ್ಷ್ಮೀ ನಮಃ ಅಂತಕ್ಕಂಥ ಒಂದು ಕಾಮೆಂಟನ್ನು ಮಾಡಿ, ಆ ಒಂದು ಲಕ್ಷ್ಮೀದೇವಿಯ ಅನುಗ್ರಹ ಖಂಡಿತ ಸಿದ್ಧಿಯನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಮುಂದಿನ ಒಂದು ಸಂಚಿಕೆಯಲ್ಲಿ ಬೇರೆ ಒಂದು ವಿಚಾರವಾಗಿ ನೋಡೋಣ. ನಮಸ್ಕಾರ.